ಹವಳ ಕೊಡೆಯೋದು ಹೆಂಗಾಗತ್ತೆ? ಅವರು ಕೆಲಸ ಅವ್ರು ಮಾಡ್ತಾರೆ, ಇವ್ರ ಕೆಲಸ ಇವ್ರು ಮಾಡ್ತಾರೆ. ಸಿದ್ದರಾಮಯ್ಯ ಬಂದಾಗ ಸಿದ್ದರಾಮಯ್ಯ ಕಿಚ್ಚೆ ಕಿಡಿಸ್ತಾರೆ, ಮೋದಿ ಬಂದಾಗ ಮೋದಿನ ಕಿಡಿಸ್ತಾರೆ, ಡಿ ಕೆ ಶಿವಕುಮಾರ್ ಬಂದಾಗ ಡಿ ಕೆ ಶಿವಕುಮಾರ್ ಕೂಗಿ ಹೋಗ್ತಾರೆ. ಇದರಿಂದ ಅವರು ಕೆಪಾಳಿ ಹೊಡಿಬೇಕು ಅಂದ್ರೆ ಹೇಗೆ ಹೊಡ್ಕೊಂಡು ಬರ್ಬೇಕಾಗುತ್ತೆ? ಹೊಡ್ಕೊಂಡು ಯಾರು ಸುಮ್ಮನಿರಲ್ಲ. ಎಲ್ಲದಕ್ಕೂ ಒಂದೇ ಆನ್ಸರ್. ಈಗ ಮುಂದಿನ MP ಎಲೆಕ್ಷನ್ ಬರ್ತಿದೆ, ಅದರಲ್ಲಿ ಮಾತಾಡೋರಿಗೆಲ್ಲ ಮಾತು ಮುಚ್ಚಿಸ್ತಾರೆ ಅಷ್ಟೇ. ಮೋದಿನೇ ಈ ಸಲ ಬರೋದು ಅಷ್ಟೇ. ಇಲ್ಲ ಸರ್, ಇದು 100% ತಪ್ಪು ಇದು. ಏಕೆಂದರೆ ಒಬ್ಬ ವ್ಯಕ್ತಿ ಆಗಲಿ, ಮೋದಿ ಆಗಲಿ ಇಲ್ಲ ಯಾರ ಸಮಾಜ ವ್ಯಕ್ತಿ ಆಗಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಆ ವ್ಯಕ್ತಿ ಗುರುತಿಸಿ ನಾವು ಅವ್ರ ಹೆಸರು ಹೇಳೋದು ಸಹಜ. ಯಾರೇ ಆದರೂ ಸಹ, ಈಗ ಎಕ್ಸಾಂಪಲು ಶಿವಕುಮಾರ್ ಸ್ವಾಮೀಜಿ ಅವರಿದ್ದಾರೆ, ತುಮಕೂರು. ಅವರು ಜೀವನ ಪೂರ್ತಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಯಾವತ್ತೂ ಸಾಯೋವರೆಗೂ ಮನೆ ಅನ್ಕೋತೀವಿ, ಯಾಕೆಂದರೆ ಅವ್ರು ಒಳ್ಳೆ ಕೆಲಸ ಮಾಡಿರೋದ್ರಿಂದ. ಈ ಮೋದಿಜಿಯವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮೋದಿ ಅಂತ ಕರೆಯೋದ್ರಿಂದ ಅವ್ರನ್ನ ನಾವು ಇನ್ನೂ ಉತ್ತೇಜನ ಮಾಡ್ದಂಗೆ ಆಗುತ್ತೆ. ಒಳ್ಳೆ ಕೆಲಸ ಮಾಡ್ತಾರೆ, ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಉತ್ತೇಜನ ಆಗ್ದಂಗೆ ಆಗುತ್ತೆ. ಬಟ್ ನಮಗೊಂದು ಸಂತೋಷ ಆಗುತ್ತೆ ಅವ್ರ ಹೆಸರು ಹೇಳೋದ್ರಿಂದ. ಹಾಗೆ ಈಗ ಸಾಹೇಬರು ಹೇಳಿರೋದು ತಪ್ಪು, 100% ತಪ್ಪು. ಹಂಗೆ ಹೇಳ್ಬಾರ್ದು. ಯಾಕಂದರೆ ಇವರು ಒಳ್ಳೆ ಕೆಲಸ ಮಾಡ್ತಾರೆ, ಇವ್ರ ಹೆಸರು ಹೇಳ್ತೀವಿ. ಇವರು ತುಂಬ ಒಳ್ಳೆ ಕೆಲಸ ಮಾಡಿ ಕಂಡು ಬಂದಲ್ಲಿ ನಾವು ಇವ್ರ ಹೆಸರು ಏನಿದೆ ಮಿನಿಸ್ಟರ್ ಹೆಸರು, ಅವ್ರ ಹೆಸರು ನಾವು ಕೂಗಿ ಹೇಳ್ತೀವಿ. ಹಾಗಾಗಿ ಇವರು ಹೇಳಿರೋದು ತಪ್ಪು, ಅದು 100% ತಪ್ಪು ಸರ್. ಹವಳ ಕೊಡೆಯೋದು ಹೆಂಗಾಗತ್ತೆ? ಅವರು ಕೆಲಸ ಅವ್ರು ಮಾಡ್ತಾರೆ, ಇವ್ರ ಕೆಲಸ ಇವ್ರು ಮಾಡ್ತಾರೆ. ಈಗ ಅವ್ರು ಅವ್ರು ಕೂಡ ಕೇಳ್ತಾರೆ, ಇವ್ರು ಕೂಡ ಕೇಳ್ತಾರೆ. ಈಗ MP ಎಲೆಕ್ಷನ್ಗೆ ಜಾರಿಗೆ ಆಗಿದೆ, ಈಗ ನೀತಿ ಸಮಿತಿ ಜಾರಿಗೆ ಆಗಿದೆ. ಅದೆಲ್ಲ ಮಾತಾಡಿದ್ರೆ ಹೆಂಗಾಗುತ್ತೆ? ಅವರ ಅಭಿಪ್ರಾಯ ಅವರು ತಿಳಿಸೋದ್ರಿಂದ ಏನು ತಪ್ಪೇ ಇಲ್ಲ ಸರ್. ಇವಾಗ ಸಿದ್ದರಾಮಯ್ಯ ಬಂದಾಗ ಸಿದ್ದರಾಮಯ್ಯನ ಕಿಚ್ಚೆ ಕಿಡಿಸ್ತಾರೆ, ಮೋದಿ ಬಂದಾಗ ಮೋದಿನ ಕಿಡಿಸ್ತಾರೆ, ಡಿ ಕೆ ಶಿವಕುಮಾರ್ ಬಂದಾಗ ಡಿ ಕೆ ಶಿವಕುಮಾರ್ ಕೂಗಿ ಹೋಗ್ತಾರೆ. ಅವರ ಅಭಿಪ್ರಾಯ ಅವ್ರು ಹೇಳ್ಕೋತಾರೆ, ಅವರ ಪಕ್ಷದವ್ರು ಹೇಳ್ಕೋತಾರೆ. ಇದರಿಂದ ಅವರು ಕೆಪಾಳಿ ಹೊಡಿಬೇಕು ಅಂದರೆ ಹೇಗೆ ಹೊಡ್ಕೊಂಬರ್ಬೇಕಾಗುತ್ತೆ? ಹೊಡ್ಸ್ಕೊಂಡು ಯಾರು ಸುಮ್ಮನಿರಲ್ಲ, ಅವರು ಎದುರು ಕೊಟ್ಟೆ ಕೊಡ್ತಾರೆ ಸರ್. ಇದೆಲ್ಲದಕ್ಕೂ ಒಂದೇ ಆನ್ಸರ್. ಈಗ ಮುಂದಿನ MP ಎಲೆಕ್ಷನ್ ಬರ್ತಿದೆ, ಅದರಲ್ಲಿ ಮಾತಾಡೋರಿಗೆಲ್ಲ ಮಾತು ಮುಚ್ಚಿಸ್ತಾರೆ ಅಷ್ಟೇ. ಮೋದಿನೇ ಈ ಸಲ ಬರೋದು ಅಷ್ಟೇ ಸರ್. ನೀವು ಓಟ್ ಹಾಕಿರ್ತೀರೋ ಇಲ್ವೋ, ನಿಮ್ಮ ಪಕ್ಷ ಬೇರೆ ಏನು ಅನ್ನೋದು ಅದು ಬೇರೆ ವಿಷಯ. ಅವರು ನಮ್ಮ ದೇಶದ ಪ್ರಧಾನಿ. ಅವ್ರ ಬಗ್ಗೆ ಕರೆಯೋಂಥ, ಅವ್ರ ಹೆಸರು ಹಿಡಿದು ಕರೆಯೋಂಥವ್ರಿಗೆ ಕಪಾಳ ಕೊಡಿ ಅಂತ ಹೇಳೋವಂಥ ಕಲ್ಚರ್ ಇಲ್ಲದೆ ಇರೋವಂಥ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಿನಿಸ್ಟರ್ ಆಗಿದ್ದಾರೆ. ಇಂಥ ಕಲ್ಚರ್ ಇಲ್ಲದೆ ಮಾತಾಡುವಂಥದ್ದು ಇದೆಯಲ್ಲ, ಯಾರಿಗೂ ತರವಲ್ಲ. ಯಾಕೆಂದರೆ ಒಬ್ಬ ಸಚಿವರಾದಂಥವರು ಒಂದು ಗೌರವಯುತವಾಗಿ ಮಾತಾಡಬೇಕು, ಯಾವುದೇ ವಿಷಯಗಳಾಗಲಿ. ಅದನ್ನು ಹೇಳೋ ರೀತಿ ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಅದನ್ನು ಈ ರೀತಿ ಕಪಾಳ ಕೊಡಿರಿ ಅಂತಂದರೆ ನೀವು ಏನು ಸಮಾಜಕ್ಕೆ ಏನು ಇದು ಕೊಡ್ತಾಯಿದ್ದೀರಿ, ಮಾರ್ಗದರ್ಶನ ಕೊಡ್ತಾಯಿದ್ದೀರಿ? ನೀವು ಕೊಡಬೇಕಾಗಿರುವಂಥ ಮಾರ್ಗದರ್ಶನ ಯಾವ ರೀತಿ ಕೊಡಬೇಕಾಗಿತ್ತೋ ಅದರ ರೀತಿಯಲ್ಲಿ ಕೊಡಬೇಕು. ಕಪಾಳ ಕೊಡಿರಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ತಪ್ಪು. ಹಾಗೆ ಉತ್ತಮ ಕೆಲಸ ಮಾಡಿದ್ರು ಅಷ್ಟೇ. ಉತ್ತಮ ಕೆಲಸ ಮಾಡಿದ್ರೆ ಅವ್ರ ಹೆಸರು ಹೇಳೋದು ಸಹಜ. ಸಮಾಜದಲ್ಲಿ ಯಾರು ಪ್ರತಿಭಾವಂತರು ಅಪ್ರತಿಭಾವಂತರು ಯಾರು ಎಲ್ಲ ಪ್ರತಿಭಾವಂತರು, ಇವತ್ತು ವಿದ್ಯಾವಂತರು ಎಲ್ಲರೂ ಪ್ರತಿಯೊಂದು ನೋಡ್ತಾರೆ. ಮತ್ತು ಎಲ್ಲ ನೋಡಿ ಎಲ್ಲ ತಿಳ್ಕೊಂಡಿದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು. ಮೋದಿಜಿ ಬಗ್ಗೆ ಮಾತಾಡೋದು 100% ತಪ್ಪು ಸರ್. ಈ ನಮ್ಮ ಇವರು CN ಮಂಜುನಾಥ್ ಅವರು ಇದ್ದಾರೆ, ಅವರು ಅಷ್ಟೇ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದು ಮುಂದೆನೂ ಒಳ್ಳೆ ಕೆಲಸ ಮಾಡೋದು ಅಭಿಪ್ರಾಯ ಇದೆ ಸರ್. ಅವರು 100% ಸರ್, 200% ವಿನ್ ಆಗ್ತಾರೆ. ತುಂಬ ಒಳ್ಳೆ ವ್ಯಕ್ತಿ ಸರ್, ಹೃದಯವಂತರು. ಯಾಕಂದರೆ ಎಷ್ಟೋ 100 ಜನಕ್ಕೆ ಜೀವ ಕೊಟ್ಟಿದ್ದ ಅವರು. ಯಾಕೆಂದರೆ ಅವರು 100 ಜನ ಜೀವ ಉಳಿಸಿರೋರು. ನಮ್ಮ ಇನ್ನೂ 1000 ಜನ ಜೀವ ಉಳಿಸ್ಬೋದು, ಲಕ್ಷಾಂತರ ಜೀವ ಉಳಿಸ್ಬೋದು. ಅವ್ರಿಗೆ ಅಂಥ ಶಕ್ತಿ ಇದೆ ಸರ್ ಅವ್ರಿಗೆ. ನಮ್ಮ ಮಿನಿಸ್ಟ್ರು ಕನ್ನಡ ಕಲ್ಚರ್ ನಮ್ಮ ಸ್ಟೇಟ್ ಮಿನಿಸ್ಟ್ರು ಆ ಥರ ಹೇಳಿಕೆ ಕೊಟ್ಟಿರೋದು ತಪ್ಪು ಸರ್. ಒಬ್ಬ ಪ್ರಧಾನಿ, ಅವರು ದೇಶದ ನಾಯಕರು, ಅವ್ರನ್ನ ಈ ಥರ ಮಾತನಾಡಿರೋದು ತಪ್ಪು. ಜನಪ್ರಿಯತೆ ಹೆಚ್ಚಾಗಿದೆ ಅವ್ರ ಬಗ್ಗೆ, ಇಡೀ ವರ್ಲ್ಡಲ್ಲೇ ಜನಪ್ರಿಯತೆ ಆಗಿದ್ದಾರೆ ನಮ್ಮ ಮೋದಿ ಪ್ರಧಾನಿಯವರು. ಅದರಿಂದ ಎಲ್ಲರೂ ಮೋದಿ ಅಂತಾರೆ. ಎಲ್ಲರನ್ನೂ ಹೊಡೆಯೋಕ್ಕಾಗುತ್ತೆ ನಾವು? ಜನಸಾಮಾನ್ಯರ ಬಾಯಲ್ಲಿ ಬರ್ತಾ ಇದೆ ನಮ್ಮ ಮೋದಿ ದೇಶಕ್ಕೆ ಒಳ್ಳೆ ಪ್ರಧಾನಿ ಇದ್ದಾರೆ ಅಂತೇಳಿ. ಈ ಥರ ಮಾಡಿರೋದು ನಮ್ಮ ಸಚಿವರು ಭಾರಿ ತಪ್ಪು. ಈ ಥರ ಮಾತನಾಡಬಾರ್ದು. ಒಬ್ಬ ದೇಶ ಪ್ರಧಾನಿಯನ್ನು ಒಬ್ಬ ಮಿನಿಸ್ಟ್ರ್ ಮಾತನಾಡೋದು ತಪ್ಪು. ಇದು ನಾವೆಲ್ಲ ಖಂಡಿಸ್ತೀವಿ ಸರ್. ಇದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ, ನಮ್ಮ ಸಂವಿಧಾನ ರಚನೆ ಪ್ರಕಾರ, ನಮ್ಮ ರಾಷ್ಟ್ರಪತಿ ಆಗಲಿ ಆ್ಯಂಡ್ ನಮ್ಮ ಕಿಂಗ್ ಮೋದಿಜಿ ಆಗಲಿ, ಅವನ್ನ ಹೀಯಾಡ್ಸೋದಾಗಲಿ, ಏಕವಚನದಲ್ಲಿ ಮಾತಾಡೋದಾಗಲಿ, ಕಪ್ಪಾಳಕ್ಕೆ ಬಾರಿಸೋದಾಗಲಿ, ಅದೆಲ್ಲ ಮಾತಾಡೋದು ಒಂದು ಭಾರತೀಯ ಸಂಸ್ಕೃತಿ ಪ್ರಕಾರ ಒಂದು ಕೀಳು ಮಟ್ಟದ ಒಂದು ಇದು. ಪ್ಲಸ್ ಅವರು ಯಾವುದೇ ಉನ್ನತ ದರ್ಜೆಯಲ್ಲಾಗಲಿ ನಾವು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನಾನೊಬ್ಬ ಮೌಜಮ್ ಖಾನ್ ಅಂತ, ನಾವೊಬ್ಬ ಭಾರತೀಯ. ನಾನು ಹೇಳೋ ಪ್ರಕಾರ ಏನು ಗೊತ್ತಾ, ನಮ್ಮ ಮೋದಿಜಿಯವ್ರನ್ನ ಆ ಥರ ಬೈದಿದ್ದಕ್ಕೆ ಅವ್ರ ಮೇಲೆ ಒಂದು ಕಠಿಣ ಕ್ರಮ ತಗೊಳ್ಬೇಕಾಗಿ ಒಂದು ಸವಿನಯ ಪ್ರಾರ್ಥನೆ.